ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 11ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಮಧ್ಯದ ಈ ಯುದ್ಧ ಇನ್ನೂ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇದೆ. ಅಮೆರಿಕ ಕೂಡ ದಾಳಿ ಮುಂದುವರಿಸಿದ್ರೆ ಇರಾನ್ ಕೂಡ ಪ್ರತಿದಾಳಿ ಮುಂದುವರಿಸ್ತಾ ಇದೆ. ಪ್ರತಿಕಾರ ತೀರಿಸಿಕೊಳ್ಳೋ ತನಕ ಕೂಡ ಯುದ್ಧ ನಿಲ್ಲಿಸುವ ಮಾತೇ ಇಲ್ಲ ಅಂತ ಇರಾನ್ ಕೂಡ ಘೋಷಣೆ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ದಿನ ಕಳೆದಂತೆ ಯುದ್ಧ ಭೀಕರತೆಯನ್ನ ಪಡೆದುಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್. 11ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ ಅಮೆರಿಕ ವಾರ್. 3 ರಾಷ್ಟ್ರಗಳ ಮಧ್ಯೆ ವಾರ್ ತಾರಕಕ್ಕೇರಿದೆ. ದಿನದಿಂದ ದಿನಕ್ಕೆ ಅಟ್ಯಾಕ್ ಹೆಚ್ಚಾಗ್ತಾ ಇದೆ. ದಾಳಿ ಪ್ರತಿದಾಳಿಗಳು ಹೆಚ್ಚಾಗ್ತಾ ಇದೆ. ಇರಾನ್ ಇಸ್ರೇಲ್ನಲ್ಲಿ ಹರಿದು ಹೋಗ್ತಾ ಇದೆ ರಕ್ತದ ಕೋಡಿ. ಜನಸಾಮಾನ್ಯರು ಪ್ರಾಣ ಬಿಡುತ್ತಿದ್ದಾರೆ. ಇರಾನ್ನ ತೈಲ ಘಟಕಗಳ ಮೇಲೆಯೇ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ನೇರವಾಗಿ. ಇದು ನಮ್ಮ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಸಮಸ್ಯೆ. ಬಟ್ ಈಗ ತೈಲ ಘಟಕದಲ್ಲಿ ದಾಳಿ ಆಗ್ತಾ ಇರೋದ್ರಿಂದ ಅಲ್ಲಿರುವಂತಹ ಜನಕ್ಕೆ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ವಿಷಾನಿಲ ಹೊರಗಡೆ ಬರ್ತಾ ಇದೆ. ಹಾಗಾಗಿ ಉಸಿರಾಡಕ್ಕೂ ಸಮಸ್ಯೆ, ಆರಾಮಾಗಿ ಬದುಕೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಒಂದ್ ಕಡೆ ದಾಳಿಯ ಆತಂಕ ಆದ್ರೆ ಮತ್ತೊಂದು ಕಡೆ ತೈಲ ಘಟಕಗಳ ಮೇಲೆ ದಾಳಿ ಆಗ್ತಾ ಇರೋದ್ರಿಂದ ಅಲ್ಲಿಂದ ಹೊರ ಬರ್ತಾ ಇರುವಂತಹ ವಿಷಾನಿಲದಿಂದ ಕೂಡ ನಾಗರಿಕರು ಸಾವನ್ನಪ್ಪುತ್ತಿದ್ದಾರೆ. ಇದು ಬಹಳ ಆತಂಕಕಾರಿ ವಿಚಾರ ಇರಾನ್ ಮಟ್ಟಿಗೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ.